ಹಾಯ್, ನಿಮ್ಮ ಕಲ್ಪನೆಯ ಹೊಸ ಕತೆಗೆ ಎಲ್ಲರಿಗೂ ಸ್ವಾಗತ. ಓದಲು ಬಂದ ತಮ್ಮನನ್ನ ತನ್ನ ಆಕರ್ಷಕ ರೂಪದಿಂದ ದಾರಿ ತಪ್ಪಿಸಿ ತನ್ನ ಸಂತೋಷಕ್ಕಾಗಿ ಬಳಸಿಕೊಂಡ ಅಕ್ಕನ ಕತೆ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೇಳಿ. ನಿಜವಾಗಲೂ ಒಳ್ಳೆಯದಿದೆ, ನಿಮಗೆ ಇಷ್ಟವಾಗುತ್ತೆ. ಅರ್ಜುನ್ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿರುತ್ತಾನೆ. ತನ್ನ ಹೆಂಡತಿ ಲಕ್ಷ್ಮಿಯ ಮನೆಯಲ್ಲಿಯೇ ವಾಸವಾಗಿರುತ್ತಾನೆ. ಒಂದು ದಿನ ಅರ್ಜುನ್ ತನ್ನ ಕೆಲಸದಲ್ಲಿ ತೊಡಗಿರುವಾಗ ಲಕ್ಷ್ಮಿ ಆತನ ಜೊತೆ ಮುದ್ದಾಡಲು ಯತ್ನಿಸುತ್ತಾಳೆ. ಆಗ ಅರ್ಜುನ್ ನನಗೆ ತುಂಬಾ ಕೆಲಸ ಇದೆ ಅಂತ ಲಕ್ಷ್ಮಿಗೆ ಹೇಳ್ತಾನೆ. ಆಗ ಲಕ್ಷ್ಮಿ ನಿನ್ನಿಂದ ಏನು ಆಗೋದಿಲ್ಲ ಅಂತ ನಿರಾಸೆಯಿಂದ ಹೊರಟು ಸ್ನಾನಕ್ಕೆ ಹೋಗುತ್ತಾಳೆ. ಆಗ ಅವಳ ತಮ್ಮ ಚೇತನ್ ಲಕ್ಷ್ಮಿಗೆ ಫೋನ್ ಮಾಡಿ, ನಾನು 5 ತಿಂಗಳ ಕಾಲ ಸಂಶೋಧನೆಗಾಗಿ ನಿಮ್ಮ ಮನೆಗೆ ಬರಬಹುದಾ ಅಂತ ಕೇಳ್ತಾನೆ. ಲಕ್ಷ್ಮಿ ಒಪ್ಪಿಕೊಂಡು ಶೀಘ್ರವಾಗಿ ಬಾಯ್ ಅಂತ ಹೇಳ್ತಾಳೆ. ಮರುದಿನ ಚೇತನ್ ಲಕ್ಷ್ಮಿಯ ಮನೆಗೆ ಬರ್ತಾನೆ. ಅವನನ್ನು ನೋಡಿ ಆಶ್ಚರ್ಯಗೊಂಡ ಅರ್ಜುನ್, ನೀನೇನು ಹೇಳದೆ ಬಂದುಬಿಟ್ಟೆಯಾ ಅಂತ ಚೇತನ್ನ ಕೇಳ್ತಾನೆ. ಆಗ ಚೇತನ್, ಇಲ್ಲ, ನಾನು ಅಕ್ಕನಿಗೆ ಫೋನ್ ಮಾಡಿಯೇ ಬಂದಿದ್ದೇನೆ ಅಂತ ಉತ್ತರಿಸ್ತಾನೆ. ಆಗ ಅರ್ಜುನ್, ಚೇತನ್ ಬರೋದು ನೀನು ನನಗೆ ಯಾಕೆ ಹೇಳಲಿಲ್ಲ ಅಂತ ಲಕ್ಷ್ಮಿಯನ್ನ ಕೇಳ್ತಾನೆ. ಲಕ್ಷ್ಮಿ, ನಿನ್ನಿಂದ ಏನೂ ಸಿಗೋದಿಲ್ಲ ಹೇಳಿ ಏನು ಪ್ರಯೋಜನ ಅಂತ ಅರ್ಜುನ್ಗೆ ಹೇಳಿ, ನೀನೀಗ ತುಂಬಾ ಚೆನ್ನಾಗಿ ಕಾಣ್ತಿದೀಯಲ್ಲ ಅಂತ ಚೇತನ್ಗೆ ಹೇಳ್ತಾಳೆ. ಆಗ ಚೇತನ್ ಲಕ್ಷ್ಮಿಯ ಕಾಲಿಗೆ ನಮಸ್ಕರಿಸಲು ಹೋಗ್ತಾನೆ. ಲಕ್ಷ್ಮಿ ಅಜ್ಜಿಯರಿಗೆ ನಮಸ್ಕರಿಸುತ್ತಾನೆ. ನಾನಿನ್ನೂ ಯುವತಿಯಾಗಿದ್ದೀನಿ, ನನ್ನನ್ನ ಒಡನಾಡಿಕೋ ಅಂತ ಚೇತನ್ನ ತಬ್ಬಿಕೊಳ್ಳುತ್ತಾಳೆ. ಇದನ್ನೆಲ್ಲ ನೋಡಿದ ಅರ್ಜುನಗೆ ಆಘಾತವಾಗುತ್ತೆ. ಲಕ್ಷ್ಮಿ, ನಿನ್ನ ಕೊಠಡಿ ತೋರಿಸ್ತೀನಿ ಅಂತ ಚೇತನ್ನ ಕೈ ಹಿಡಿದು ಕೊಠಡಿಗೆ ಕರೆದುಕೊಂಡು ಹೋಗಿ, ಇಲ್ಲಿ ನಿನಗೆ ಏನು ಬೇಕಾದರೂ ನನ್ನನ್ನು ಕೇಳುವ ಅಂತ ಆತನ ಭುಜದ ಮೇಲೆ ಕೈ ಇಡ್ತಾಳೆ. ಚೇತನ್, ಸರಿ ಅಕ್ಕಲ್ ಅಂತ ಹೇಳಿದ್ರೆ, ಲಕ್ಷ್ಮಿ, ನನ್ನನ್ನ ಅಕ್ಕ ಅಂತ ಕರಿಬೇಡ, ಲಕ್ಷು ಅಂತ ಕರಿ, ನೀನು ನಿನಗಾಗಿಯೇ ಬಂದಿದ್ದೀಯ ಅಂತ ತೋರುತ್ತೆ ಅಂತ ಹೇಳ್ತಾಳೆ. ಆಘಾತಗೊಂಡ ಚೇತನ್, ಏನು ಅಂತ ಕೇಳ್ತಾನೆ. ಲಕ್ಷ್ಮಿ, ಎಲ್ಲವೂ ನಿನಗೆ ಮುಂದೆ ತಿಳಿಯುತ್ತೆ ಅಂತ ಹೇಳಿ ಹೊರಡುತ್ತಾಳೆ. ನಂತರ ಚೇತನ್ ತನ್ನ ಪ್ರೇಯಸಿ ಅನುಷ್ಕಾಗೆ ಫೋನ್ ಮಾಡಿ, ನಾನು ಬೆಂಗಳೂರಿಗೆ ಬಂದು ನಿನ್ನ ವಿಶ್ವವಿದ್ಯಾಲಯದಲ್ಲಿ ಸೇರಿದ್ದೇನೆ ಅಂತ ಹೇಳ್ತಾನೆ. ಮರುದಿನ ಲಕ್ಷ್ಮಿ ಅರ್ಜುನನನ್ನು ನಿರ್ಲಕ್ಷಿಸಿ ಚೇತನ್ಗೆ ಬಾ ಬ್ರೇಕ್ಫಾಸ್ಟ್ ತಿನ್ನು ಅಂತ ಕರೆಯುತ್ತಾಳೆ. ಚೇತನ್ ಲಕ್ಷುವ ಅಂತ ಲಕ್ಷ್ಮಿಯನ್ನ ಕರೆಯುತ್ತಾನೆ. ಆಘಾತಗೊಂಡ ಅರ್ಜುನ್, ನೀನು ಲಕ್ಷ್ಮಿಯನ್ನ ಲಕ್ಷು ಅಂತ ಯಾಕೆ ಕರೆಯುತ್ತೀಯ ಅಂತ ಚೇತನ್ ಬೈಯುತ್ತಾನೆ. ಲಕ್ಷ್ಮಿ, ಹಾಗೆ ಕರೆಯಲು ನಾನೇ ಹೇಳಿದ್ದೇನೆ, ನೀನೀಗ ವಿಶ್ವವಿದ್ಯಾಲಯಕ್ಕೆ ಹೋಗುವ ಅಂತ ಅರ್ಜುನಗೆ ಹೇಳ್ತಾಳೆ. ನಂತರ ಚೇತನ್, ನಾನು ನಿನಗೊಂದು ಉಡುಗೊರೆ ತಂದಿದ್ದೀನಿ ಅಂತ ಲಕ್ಷ್ಮಿಗೆ ಕಾಲ್ಗೆಜ್ಜೆ ಕೊಡುತ್ತಾನೆ. ಸಂತೋಷಗೊಂಡ ಲಕ್ಷ್ಮಿ, ನೀನೇ ಇದನ್ನ ಹಾಕು ಅಂತ ಹೇಳ್ತಾಳೆ. ಚೇತನ್ ತನ್ನ ಕೈಯಿಂದ ಲಕ್ಷ್ಮಿಗೆ ಕಾಲ್ಗೆಜ್ಜೆ ತೊಳಿಸುತ್ತಾನೆ. ನಂತರ ಅರ್ಜುನ್ ವಿಶ್ವವಿದ್ಯಾಲಯದಿಂದ ವಾಪಸ್ ಬರ್ತಾನೆ. ಆಗ ಚೇತನ್ ಮತ್ತು ಲಕ್ಷ್ಮಿ ಖಾಸಗಿಯಾಗಿ ಕೊಠಡಿಯಲ್ಲಿ ಕೂತಿರುತ್ತಾರೆ. ಚೇತನ್ ಕೇವಲ ಟೀ ಶರ್ಟ್ನಲ್ಲಿ ಇರ್ತಾನೆ. ಇದನ್ನ ನೋಡಿದ ಅರ್ಜುನ್ ಕೋಪಗೊಂಡು, ನೀನಿಲ್ಲಿ ಸಂಶೋಧನೆಗೆ ಬಂದಿದ್ದೀಯಾ ಇಲ್ಲ ಟೈಮ್ ಪಾಸ್ ಮಾಡಲು ಬಂದಿದ್ದೀಯಾ ಅಂತ ಚೇತನ್ ಬೈಯುತ್ತಾನೆ. ಚೇತನ್, ನಿಮಗೆ ತೊಂದರೆಯಾದರೆ ಹೇಳಿ, ನಾನು ವಾಪಸ್ ಗ್ರಾಮಕ್ಕೆ ಹೋಗ್ತೀನಿ ಅಂತ ಅರ್ಜುನಗೆ ಹೇಳ್ತಾನೆ. ಲಕ್ಷ್ಮಿ, ಅದು ಬೇಡ, ಈ ಮನೆ ನನ್ನ ತಂದೆಯದ್ದು, ನಾವಿಬ್ಬರು ಬೇರೆ ಕೊಠಡಿಗೆ ಹೋಗೋಣ ಅಂತ ಚೇತನ್ನ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾಳೆ. ಮರುದಿನ ಚೇತನ್ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾನೆ. ಅರ್ಜುನ್ ಲಕ್ಷ್ಮಿಯ ಬಳಿ ಬಂದು, ನೀನು ನನ್ನನ್ನ ದೂರ ಮಾಡಬೇಡ, ನಾನು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುತ್ತೇನೆ ಅಂತ ಹೇಳಿ ಹೊರಡುತ್ತಾನೆ. ಲಕ್ಷ್ಮಿ, ನಿನ್ನ ಅಗತ್ಯ ಯಾರಿಗಿದೆ, ನಾನು ಬೇರೆ ವ್ಯವಸ್ಥೆ ಮಾಡಿಕೊಂಡಿದ್ದೀನಿ ಅಂತ ಯೋಚಿಸುತ್ತಾ ಚೇತನ್ಗೆ ಫೋನ್ ಮಾಡಿ, ವಿಶ್ವವಿದ್ಯಾಲಯದ ಬಳಿ ಬಾ, ನಾವು ಸಿನಿಮಾ ನೋಡೋಣ ಅಂತ ಹೇಳ್ತಾಳೆ. ಇತ್ತ ಚೇತನ್ ಅನುಷ್ಕಳನ್ನ ಭೇಟಿಯಾಗುತ್ತಾನೆ. ಆಗ ಅನುಷ್ಕಾ, ನನ್ನ ತಂದೆಗೆ 2 ಕಿಡ್ನಿಗಳು ವಿಫಲವಾಗಿವೆ, ಆಸ್ಪತ್ರೆಗೆ 10 ಲಕ್ಷ ಬೇಕು, ಏನು ಮಾಡೋದು ಗೊತ್ತಿಲ್ಲ ಅಂತ ಚೇತನ್ಗೆ ಹೇಳ್ತಾಳೆ. ಚೇತನ್, ನಾನು ನಿನ್ನ ಚಿಂತೆಯನ್ನೀಗಲೇ ದೂರ ಮಾಡ್ತೀನಿ ಅಂತ ಅನುಷ್ಕಳನ್ನ ಲಕ್ಷ್ಮಿಯ ಮನೆಗೆ ಕರೆದುಕೊಂಡು ಬರ್ತಾನೆ. ಆಗ ಲಕ್ಷ್ಮಿ ಚೇತನ್ಗೆ ಸತತವಾಗಿ ಫೋನ್ ಮಾಡ್ತಾಳೆ. ಚೇತನ್ ತನ್ನ ಫೋನ್ ಸೈಲೆಂಟ್ ಮಾಡಿ ಅನುಷ್ಕಳ ಜೊತೆ ಮುದ್ದಾಡಲು ಶುರು ಮಾಡ್ತಾನೆ. ನಂತರ ಮನೆಗೆ ಬಂದ ಲಕ್ಷ್ಮಿ ಚೇತನ್ನ ಕೊಠಡಿಗೆ ಹೋಗಿ ನೋಡಿದಾಗ ಅವರನ್ನ ನೋಡಿ ಆಘಾತಗೊಳ್ಳುತ್ತಾಳೆ. ಲಕ್ಷ್ಮಿ, ಇವಳು ಯಾರು, ನೀನು ನನ್ನ ಕಾಲುಗಳನ್ನ ಯಾಕೆ ತೆಗೆದುಕೊಳ್ಳಲಿಲ್ಲ ಅಂತ ಚೇತನ್ ಕೇಳ್ತಾಳೆ. ಚೇತನ್, ನಾನು ವಿಶ್ವವಿದ್ಯಾಲಯದಲ್ಲಿದ್ದೆ, ಫೋನ್ ಸೈಲೆಂಟ್ ಮಾಡಿದ್ದೆ, ಇವಳು ನನ್ನ ಸ್ನೇಹಿತೆ ಅನುಷ್ಕಾ, ಇವಳ ತಂದೆ ಆಸ್ಪತ್ರೆಯಲ್ಲಿದ್ದಾರೆ, ಸಹಾಯ ಬೇಕಿತ್ತು, ಅದಕ್ಕೆ ನಿಮ್ಮ ಬಳಿ ಕರೆ ತಂದಿದ್ದೀನಿ ಅಂತ ಹೇಳ್ತಾನೆ. ದಯವಿಟ್ಟು ಏನಾದರೂ ಸಹಾಯ ಮಾಡಿ ಅಂತ ಲಕ್ಷ್ಮಿಗೆ ಕೇಳಿಕೊಳ್ಳುತ್ತಾನೆ. ಲಕ್ಷ್ಮಿ ಅನುಷ್ಕಾಳಿಗೆ ತನ್ನ ಗೊತ್ತಿರುವ ಆಸ್ಪತ್ರೆಯ ವಿಳಾಸ ಕೊಟ್ಟು, ಅಲ್ಲಿ ನನ್ನ ಹೆಸರು ಹೇಳು, ನಿಮಗೆ ಸಹಾಯ ಸಿಗುತ್ತೆ ಅಂತ ಕಳುಹಿಸುತ್ತಾಳೆ.
ನಂತರ ಚೇತನ್ ಕೋಪಗೊಂಡ ಲಕ್ಷ್ಮಿಯನ್ನ ಶಾಂತಗೊಳಿಸಲು ನೀನು ಕೇವಲ ಮಾತಾಡುತ್ತೀಯಾ ಇಲ್ಲ ಏನಾದರೂ ಮಾಡುತ್ತೀಯಾ ಅಂತ ಕೇಳ್ತಾನೆ. ಸಂತೋಷಗೊಂಡ ಲಕ್ಷ್ಮಿ ಆತನ ಜೊತೆ ಮುದ್ದಾಡಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಾಳೆ. ಒಂದು ವಾರದ ನಂತರ ಅನುಷ್ಕಾ ಲಕ್ಷ್ಮಿಯ ಮನೆಗೆ ಬಂದು ನಿಮ್ಮ ಸಹಾಯದಿಂದ ಕಡಿಮೆ ವೆಚ್ಚದಲ್ಲಿ ನನ್ನ ತಂದೆಯ ಶಸ್ತ್ರಚಿಕಿತ್ಸೆ ಆಯಿತು ಅಂತ ಹೇಳಿ ಲಕ್ಷ್ಮಿಗೆ ಸೀರೆಯನ್ನ ಉಡುಗೊರೆಯಾಗಿ ಕೊಡುತ್ತಾಳೆ. ಚೇತನ್ ಅನುಷ್ಕಾಳನ್ನ ಡ್ರಾಪ್ ಮಾಡಲು ಹೋಗುತ್ತಾನೆ. ನಂತರ ಅರ್ಜುನ್ ಲಕ್ಷ್ಮಿಯ ಬಳಿ ಬಂದು ಒಂದು ಉಡುಗೊರೆ ಕೊಟ್ಟು ನಾನೀಗ ಆಸ್ಪತ್ರೆಗೆ ತೋರಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿ ಲಕ್ಷ್ಮಿಯನ್ನ ಎತ್ತಿಕೊಂಡು ಕೊಠಡಿಗೆ ಹೋಗಿ ಮುದ್ದಾಡಲು ಶುರು ಮಾಡ್ತಾನೆ. ಲಕ್ಷ್ಮಿಗೆ ಸಂತೋಷವಾಗುತ್ತೆ. ಆದರೆ ಮುಂದುವರಿಯುವಷ್ಟರಲ್ಲಿ ಅರ್ಜುನನ ಶಕ್ತಿ ಕಡಿಮೆಯಾಗುತ್ತೆ. ಕೋಪಗೊಂಡ ಲಕ್ಷ್ಮಿ ಈಗ ಏನಾಯಿತು? ನಿಜವಾಗಿಯೂ ಆಸ್ಪತ್ರೆಗೆ ಹೋಗಿದ್ದೀಯಾ ಅಂತ ಕೇಳ್ತಾಳೆ. ಅರ್ಜುನ್ ನಾನು ಆಸ್ಪತ್ರೆಗೆ ಹೋಗಿಲ್ಲ, ನಿನಗೆ ಸುಳ್ಳು ಹೇಳಿದ್ದೇನೆ ಅಂತ ಒಪ್ಪಿಕೊಳ್ಳುತ್ತಾನೆ. ಚೇತನ್ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿರುತ್ತಾನೆ. ಲಕ್ಷ್ಮಿ ನಿನ್ನಿಂದ ಏನೂ ಆಗುವುದಿಲ್ಲ ಅಂತ ಅರ್ಜುನ ಮೇಲೆ ಕೋಪಗೊಂಡು ತೆರಳುತ್ತಾಳೆ ಮತ್ತು ಅಳಲು ಶುರು ಮಾಡುತ್ತಾಳೆ. ಚೇತನ್ ಅಲ್ಲಿಗೆ ಹೋಗುತ್ತಾನೆ. ಲಕ್ಷ್ಮಿ ನಾನು ಅರ್ಜುನನನ್ನ ಮದುವೆಯಾಗಿ ತಪ್ಪು ಮಾಡಿದ್ದೇನೆ. ಆತನಿಂದ ನನಗೆ ಯಾವ ಸಂತೋಷವೂ ಸಿಗುತ್ತಿಲ್ಲ. ನಾನು ಆತನಿಗೆ ವಿಚ್ಛೇದನ ಕೊಡ್ತೀನಿ. ನೀನು ನನ್ನನ್ನ ಮದುವೆಯಾಗುವ ಅಂತ ಚೇತನ್ಗೆ ಕೇಳಿಕೊಳ್ಳುತ್ತಾಳೆ. ಚೇತನ್ ನಮ್ಮ ಸಂಬಂಧವನ್ನ ಸಮಾಜ ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದರೆ ಲಕ್ಷ್ಮಿ ನೀನು ನನ್ನ ಜೊತೆ ರೊಮ್ಯಾನ್ಸ್ ಮಾಡುವಾಗ ಈ ಯೋಚನೆ ಬರಲಿಲ್ವಾ? ನನಗೆ ಗೊತ್ತಿಲ್ಲ, ನಾಳೆಯವರೆಗೆ ಸಮಯ ಕೊಡ್ತೀನಿ, ನಮ್ಮ ಮದುವೆ ಬಗ್ಗೆ ಯೋಚಿಸುವ ಅಂತ ಹೇಳಿ ಹೊರಡುತ್ತಾಳೆ. ಮರುದಿನ ಅನುಷ್ಕಾ ಚೇತನ್ಗೆ ತುರ್ತು ಫೋನ್ ಮಾಡಿ ಕರೆಸಿಕೊಳ್ಳುತ್ತಾಳೆ. ಚೇತನ್ ಅಯ್ಯಾಕೆ ಅಂತ ಕೇಳಿದಾಗ ಅನುಷ್ಕಾ ನಾನು ತಂದೆಯ ಆರೋಗ್ಯದ ಒತ್ತಡದಿಂದ ಸಂಶೋಧನೆ ಮಾಡಿಲ್ಲ, ನಾಳೆ ಪರೀಕ್ಷೆ ಇದೆ, ಫೇಲ್ ಆಗಬಹುದು ಅಂತ ಅಳುತ್ತಾಳೆ. ಚೇತನ್ ನೀನು ಭಯಪಡಬೇಡ, ನನ್ನ ಬಳಿ ಒಂದು ಯೋಜನೆ ಇದೆ ಅಂತ ಹೇಳಿ ಲಕ್ಷ್ಮಿಯ ಬಳಿ ಹೋಗಿ ನಾನು ನಿನ್ನನ್ನ ಮದುವೆಯಾಗಲು ಒಪ್ಪಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ಲಕ್ಷ್ಮಿ ಸಂತೋಷದಿಂದ ಕುಣಿಯುತ್ತಾಳೆ. ಚೇತನ್ ದುಃಖದಿಂದ ನಿಂತಿರುತ್ತಾನೆ. ಲಕ್ಷ್ಮಿ ಏನಾಯಿತು ಅಂತ ಕೇಳಿದಾಗ ಚೇತನ್ 2 ದಿನಗಳಲ್ಲಿ ನನ್ನ ಪರೀಕ್ಷೆ ಇದೆ, ನಿನ್ನ ನೆನಪು ತೊಂದರೆ ಮಾಡ್ತಿದೆ, ಸಂಶೋಧನೆಗೆ ಆಗ್ತಿಲ್ಲ, ಏನಾದರೂ ಮಾಡಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಿಗುವಂತೆ ಮಾಡು ಅಂತ ಕೇಳಿಕೊಳ್ಳುತ್ತಾನೆ. ಲಕ್ಷ್ಮಿ ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ, ಚಿಂತೆ ಮಾಡಬೇಡ ಅಂತ ಹೇಳಿ ಅರ್ಜುನ್ ಬಳಿ ಹೋಗಿ ವಿಚ್ಛೇದನದ ಕಾಗದಕ್ಕೆ ಸಹಿ ಮಾಡು ಅಂತ ಹೇಳ್ತಾಳೆ. ಅರ್ಜುನ್ ದಯವಿಟ್ಟು ವಿಚ್ಛೇದನ ಕೊಡಬೇಡ, ಒಂದು ಅವಕಾಶ ಕೊಡು ಅಂತ ಬೇಡಿಕೊಳ್ಳುತ್ತಾನೆ. ಲಕ್ಷ್ಮಿ ನೀನು 1 ವಾರದಲ್ಲಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮುಂಚಿತವಾಗಿ ತರುವ ಅಂತ ಹೇಳ್ತಾಳೆ. ಮರುದಿನ ಭಯಗೊಂಡ ಅರ್ಜುನ್ ಒಂದು ಪೆನ್ ಡ್ರೈವ್ನಲ್ಲಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ತಂದು ಲಕ್ಷ್ಮಿಗೆ ಕೊಡುತ್ತಾನೆ. ಲಕ್ಷ್ಮಿ ಅದನ್ನ ಚೇತನ್ಗೆ ಕೊಡುತ್ತಾಳೆ. ಸಂತೋಷಗೊಂಡ ಚೇತನ್ ಅದರ ಪ್ರಿಂಟ್ ತೆಗೆದುಕೊಂಡು ಅನುಷ್ಕಳಿಗೆ ಕೊಡುತ್ತಾನೆ. ಅನುಷ್ಕಾ ತುಂಬಾ ಸಂತೋಷಪಡುತ್ತಾಳೆ. ಚೇತನ್ ಇಷ್ಟಕ್ಕೆ ಸಂತೋಷಪಡಬೇಡ, ನಾನು ಈ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ವವಿದ್ಯಾಲಯದಲ್ಲಿ ಮಾರಾಟ ಮಾಡಿ ಸಾಕಷ್ಟು ಹಣ ಗಳಿಸುತ್ತೀನಿ, ಆಮೇಲೆ ನಾವಿಬ್ಬರೂ ಮದುವೆಯಾಗೋಣ ಅಂತ ಅನುಷ್ಕಾಳಿಗೆ ಹೇಳ್ತಾನೆ. ಇದನ್ನೆಲ್ಲ ನೋಡಿ ಲಕ್ಷ್ಮಿಗೆ ಆಘಾತವಾಗಿ ಮನೆಗೆ ಹೋಗುತ್ತಾಳೆ. ನಂತರ ಚೇತನ್ ಲಕ್ಷ್ಮಿಯ ಬಳಿ ಹೋಗುತ್ತಾನೆ. ಲಕ್ಷ್ಮಿ ನಾನು ನಿನ್ನ ಮಗುವಿಗೆ ತಾಯಿಯಾಗ್ತೀನಿ, ನೀನು ನನ್ನನ್ನ ಮದುವೆಯಾಗಲೇಬೇಕು ಅಂತ ಚೇತನ್ಗೆ ಹೇಳ್ತಾಳೆ. ಚೇತನ್ ಅದು ಸಾಧ್ಯವಿಲ್ಲ, ನಾನು ಅನುಷ್ಕಾಳನ್ನ ಪ್ರೀತಿಸುತ್ತೀನಿ ಅಂತ ಹೇಳ್ತಾನೆ. ಈಗಾಗಲೇ ಲಕ್ಷ್ಮಿ ಅನುಷ್ಕಾಳಿಗೆ ತನ್ನ ಮತ್ತು ಚೇತನ ಸಂಬಂಧದ ಬಗ್ಗೆ ಹೇಳಿ ಅವಳ ಮನಸ್ಸನ್ನ ಕೆಡಿಸಿಬಿಟ್ಟಿದ್ದಾಳೆ. ಲಕ್ಷ್ಮಿ ಅನುಷ್ಕಾ ನಿನ್ನನ್ನ ಮದುವೆಯಾಗುತ್ತಾಳೋ ಇಲ್ವೋ ಕೇಳುವೆ ಅಂತ ಚೇತನ್ಗೆ ಹೇಳ್ತಾಳೆ. ಚೇತನ್ ಅನುಷ್ಕಳಿಗೆ ಫೋನ್ ಮಾಡಿದಾಗ ಅನುಷ್ಕಾ ನೀನೊಬ್ಬ ಮೋಸಗಾರ, ಇನ್ನೊಮ್ಮೆ ನನಗೆ ಫೋನ್ ಮಾಡಬೇಡ ಅಂತ ಬೈಯುತ್ತಾಳೆ. ಲಕ್ಷ್ಮಿ ಜೋರಾಗಿ ನಗಲು ಶುರು ಮಾಡುತ್ತಾಳೆ. ಕೋಪಗೊಂಡ ಚೇತನ್ ಭಾವನಾತ್ಮಕವಾಗಿ ತೊಂದರೆಗೊಳಗಾಗುತ್ತಾನೆ. ಆದರೆ ಕೊಲೆಗೆ ಒಳಗಾಗದೆ ತನ್ನ ತಪ್ಪನ್ನು ಅರಿತು ಲಕ್ಷ್ಮಿಯಿಂದ ಕ್ಷಮೆ ಕೇಳುತ್ತಾನೆ. ಲಕ್ಷ್ಮಿ ತನ್ನ ವರ್ತನೆಯ ಬಗ್ಗೆ ಯೋಚಿಸಿ ಚೇತನನ್ನು ಕ್ಷಮಿಸುತ್ತಾಳೆ. ಆದರೆ ಈ ಘಟನೆಯನ್ನ ಅರ್ಜುನ್ ಗಮನಿಸಿರುತ್ತಾನೆ. ಲಕ್ಷ್ಮಿಯ ತಪ್ಪಿನ ಬಗ್ಗೆ ತಿಳಿದ ಅರ್ಜುನ್ ತನ್ನ ಆರೋಗ್ಯದ ಕಾಳಜಿಯನ್ನ ತೋರಿಸಿ ಲಕ್ಷ್ಮಿಯ ಜೊತೆ ಸಂಬಂಧವನ್ನ ಸರಿಪಡಿಸಿಕೊಳ್ಳಲು ಯತ್ನಿಸುತ್ತಾನೆ. ಚೇತನ್ ತನ್ನ ಸಂಶೋಧನೆಯನ್ನು ಮುಂದುವರಿಸಲು ಮತ್ತು ಅನುಷ್ಕಾಳ ಜೊತೆ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಗ್ರಾಮಕ್ಕೆ ವಾಪಸ್ ಹೋಗುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ. ನನ್ನ ಚಾನೆಲ್ಗೆ ಹೊಸದಾಗಿ ಸೇರಿದವರಾದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಂದು ರೋಚಕ ಕಥೆಯ ಜೊತೆಗೆ. ಅಲ್ಲಿವರೆಗೂ ಬಾಯ್.